ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ 19ನೇ ವಾರ್ಡ್ನಲ್ಲಿನ ಶ್ರೀ ಉರುಕುಂದಿ ಈರಣ್ಣ ಸ್ವಾಮಿಯ ನೂತನ ಮೂರ್ತಿ ಪ್ರತಿಷ್ಠಾಪನೆ, ಧ್ವಜಸ್ತಂಭ ಪ್ರತಿಷ್ಠಾಪನೆಯು ಸಿಂಧನೂರಿನ ರಂಭಾಪುರಿ ಶಾಖಾ ಮಠದ ಸೋಮನಾಥ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ನೆರವೇರಿದೆ. ನಂತರ ಆಶೀರ್ವಚನ ನೀಡಿದ ಶ್ರೀಗಳು ನಾಗರ ಪಂಚಮಿಯಂದು ಸಂಕಲ್ಪ ಮಾಡಿಕೊಂಡು ಶ್ರೀ ಈರಣ್ಣ ಸ್ವಾಮಿಯ ಪ್ರತಿಷ್ಠಾಪನೆಗೆ ಕಾರಣೀಭೂತರು ಆದ ಎಲ್ಲರಿಗೂ ಭಗವಂತ ಒಳ್ಳೆಯದನ್ನ ಮಾಡಲಿ ಅಂತ ಹಾರೈಸಿದ್ರು. ಮೊಮ್ಮಗರಾಗಿರ್ತಕ್ಕಂತಹ ಮಗನಾಗಿರ್ತಕ್ಕಂತಹ ನಮ್ಮ ಮಾರುತಿ ರೆಡ್ಡಿ ಹಾಗೂ ಅವರೆಲ್ಲ ಪರಿವಾರದವರಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟುವ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಎಲ್ಲ ಕಾರ್ಯಕ್ರಮದ ಜವಾಬ್ದಾರಿಯಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂತಹ ರಂಗನಾಥ್ ಅವರನ್ನೇ ಮೊದಲು ಮಾಡಿ ಎಲ್ಲ ಪ್ರಕಾಶ್ ಅವರೇ, ವೀರೇಶ್ ಅವರೇ, ಮಲ್ಲಿಕಾರ್ಜುನ ಅವರೇ ಹೇಳ್ಕೊತೋದ್ರೆ ಒಂದು ತಾಸಿದೆ, ಇವರೇ ಹೆಸರೇ ಆಗ್ತೈತಿ. ಆದರೆ ಎಲ್ಲ ಭಕ್ತರೊಂದವೆ ತಾಯಂದರೆ ತಾವೆಲ್ಲರೂ ಕೂಡ ನಾಗರ ಪಂಚಮಿಯ ಶುಭಾಶಯಗಳನ್ನು ಕೋರಿ, ನಾಗರ ಪಂಚಮಿ ಹಬ್ಬದ ದಿನ ನೀವೆಲ್ಲ ಏನು ಸಂಕಲ್ಪಗಳನ್ನು ಮಾಡಿರ್ತೀರಿ, ಭಗವಂತನಲ್ಲಿ ಏನು ಪ್ರಾರ್ಥನೆಯನ್ನು ಮಾಡಿರ್ತೀರಲ್ಲ, ಆ ಪ್ರಾರ್ಥನೆಗಳು ಮೊದಲನೇದಾಗಿ ಈಡೇರಲಿ ಅಂತಕ್ಕಂತಹ ಒಂದು ಶುಭವನ್ನ ಈ ಸಮಯದಲ್ಲಿ ಕೋರಿ ಮೂರ್ತಿ ಪ್ರತಿಷ್ಠಾಪನೆ ನಿಮಿತ್ತವಾಗಿ ದೇವಸ್ಥಾನ ಕಮಿಟಿಯಿಂದ ಮಹಾಮಂಗಳಾರತಿ, ತೀರ್ಥ ಪ್ರಸಾದ, ದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ನೂರಾರು ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು. ಅರ್ಚಕ ಶರಣಯ್ಯ ಸ್ವಾಮಿ ನಾಗರ ಅಮಾವಾಸ್ಯೆಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದ್ದು, ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಭಕ್ತರ ಸಹಕಾರದಿಂದ ಭಾನುವಾರದಂದು ತುಂಗಭದ್ರಾ ನದಿಯ ತೀರದಲ್ಲಿ ಗಂಗೆ ಪೂಜೆ, ದೇವಸ್ಥಾನದಲ್ಲಿ ಪಲ್ಲಕ್ಕಿ ಸೇವೆ ಜರುಗಿದ್ವು. ಸೋಮವಾರ ಶ್ರೀ ಗಣಪತಿ, ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಮೂರ್ತಿಯ ಧಾನ್ಯ ದಿವಾಸ, ಶಯನ ದಿವಾಸ, ಪುಷ್ಪ ದಿವಾಸ, ವಸ್ತ್ರ ದಿವಾಸ, ಹೋಮ ಹವನಾದಿ ಕಾರ್ಯಕ್ರಮಗಳು ಜರುಗಿದ್ದಾವೆ. ಇಂದು ಶ್ರೀಗಳ ಅಮೃತ ಹಸ್ತದಿಂದ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಧ್ವಜಸ್ತಂಭ ಪ್ರತಿಷ್ಠಾಪನೆ ಮಾಡಲಾಗಿದೆ ಎಂದಿದ್ದಾರೆ. 5 ದಿನಗಳ ಕಾಲ ಜರುಗಿದ ವಿವಿಧ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾಗಯ್ಯ ಸ್ವಾಮಿ, ಶಂಭುಲಿಂಗಯ್ಯ, ಮಂಜುನಾಥ, ಓಂಕಾರ, ಚಂದ್ರಸ್ವಾಮಿ, ಸಂದೀಪ್, ಬಸವರಾಜ್, ವೀರೇಶ್, ಚೆನ್ನಬಸವ, ದೇವರಾಜ ಪೌರೋಹಿತ್ಯ ವಹಿಸಿದ್ರು. ಇದೇ ವೇಳೆ ನಗರಸಭೆ ಸದಸ್ಯ ಬಿಎಂ ಅಪ್ಪಾಜಿ ನಾಯಕ, ತಾಲೂಕು ಪಂಚ ಗ್ಯಾರಂಟಿ ಯೋಜನಾ ಅನುಷ್ಠಾನ ಅಧ್ಯಕ್ಷ ಮಾರುತಿ ವರಪ್ರಸಾದ್ ರೆಡ್ಡಿ, ದೇವಸ್ಥಾನ ಆಡಳಿತ ಮಂಡಳಿಯ ಅಧ್ಯಕ್ಷ ಸುರೇಶ್ ರೆಡ್ಡಿ, ಉಪಾಧ್ಯಕ್ಷ ವೀರೇಶ್, ಎಚ್ಆರ್ ರಂಗನಾಥ ಶೆಟ್ಟಿ, ಬಿಸಿ ಶ್ರೀಧರ್, ಸುಂಕಪ್ಪ, ಮಲ್ಲೇಶಪ್ಪ, ಬಸವ ಹಾಗೂ ಭಕ್ತರು ಹಾಜರಿದ್ದರು. ಹೊಂದರಪ್ಪ, ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.